ಜಸ್ಟ್ ಏನೋ ಅಂದೆ ಅಪ್ಪಿ ಕಕ್ಕ ತೆಗೆದು ಬಿಡ್ಬೋದು, ಅವುಗಳ ಕಕ್ಕ ತೆಗಿಯೆಲ್ಲ ತೆಗಿಯಕೊಂತಾರ ವಾಸನೆ ಅಂತ. ಕಾಳು ಕಡ್ಡಿ ತಂದ್ಕೊಡಿ ದಯವಿಟ್ಟು RMCಗೆ ಹೋಗ್ಬಿಡಿ ಅಂತ ಅಂದೆ. ಈಗ ನೋಡಿದ್ರೆ ಏನ್ ಕೊಡ್ತಿದ್ಯಾ ಅವಕ್ಕೆ? ಏನ್ ಕೊಡ್ತಿದ್ಯಾ ಹೇಳು? ಮಟನ್ ಬಿರಿಯಾನಿ ಹೇಳು. ರಾತ್ರಿ ಕೊಟ್ಟಿಲ್ಲ ಮಕ್ಕಳುಗಳಿಗೆ ಮಟನ್ ಬಿರಿಯಾನಿ ಕೊಡ್ತಾವಳೆ. ಮಟನ್ ಬಿರಿಯಾನಿ ತಿನ್ನೋ ಅಂತ ನಮ್ಮ ಕೋಳಿ ಬರಿಗಳು ಕ್ಯಾಪ್ಷನ್ ಅಲ್ಲಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಮಗಳಿಗೆ ತುಂಬಾ ಖುಷಿ ಅಂತ ಉಪ್ಪಿಟ್ಟು ಮಾಡ್ಕೊಟ್ರೆ, ಅದಕ್ಕೆ ಅವಳಿಗೋಸ್ಕರ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅವಳಿಗೆ ಉಪ್ಪಿಟ್ಟು ಅಂದ್ರೆ ಜೀವ ಅಂತಲ್ವಾ? ನೀನೇ ತಾನೇ ಕೇಳ್ಕೊಂಡು ಬಯಸ್ಕೊಂಡು ಮಾಡಿಸ್ಕೊತಾ ಇರೋದು. ತೆಳು ಮಲ್ಲ ಉರುಡಿಗೆ ಮಾಡಲ್ಲ ಮಾಡೀನಿ. ಹೆಂಗೋ ಒಂದು ಮಾಡಿ ಹೆಂಗೋ ಒಂದು ಬೇಡ, ತೆಳು ಬೇಡ, ಉರುಡಿಗೆ ಮಾಡ್ಕೊಡ್ತೀನಿ. ಇದು ಕ್ಯಾರೆಟ್ ಬೀನ್ಸ್ ಐಟ್ ಹಾಕ್ಲಾ ಬೇಡವಾ? ನನಗೆ ಹೊಟ್ಟೆ ಹಸಿತಿದ್ರು ಪರವಾಗಿಲ್ಲ, ನಾನು ನಸ್ಕೊಂಡೇ ಇದ್ಬಿಡ್ತೀನಿ ಅಮ್ಮ. ನೀವೇ ಮಾಡ್ಕೊಳ್ತೀನಿ. ಮಾಡ್ಕೊಡ್ತೀನಿ ಸ್ವಲ್ಪ ಸ್ವಲ್ಪ ಮಟ್ಟಿ ನೋಡಿ ಮಾಡ್ಕೊಟ್ರು. ಅವ್ಳು ಮಾಡ್ಬೇಕಿತ್ತು ಬೆಳಗ್ಗೆ ತಿಂಡಿನ ಮಕ್ಳಿಗೂ. ನಾನು ಹೋಟ್ಲಲ್ಲಿ ತಿಂಡಿ ಅಂದ್ಬಿಟ್ಟು ಕೊಟ್ಕೊಂಡು ನೀವೀಗ ಹೇಳಿದ್ ನೋಡಿದ್ರೆ ನಾನೇ ಎದ್ಬಿಟ್ಟು ಮಾಡ್ಕೊಟ್ಟೆ ಅನ್ನೋ ಲೆವೆಲ್ಗಿತ್ತು. ನಂಗೆ ಗೊತ್ತಿಲ್ಲ, ಪ್ರೀತಿ ಕೇಳಿದೆ ಅಕ್ಕ ನಾನು ತಿಂಡಿ ಮಾಡಿಟ್ಟೋಳುವ ಅಂತ. ಗೊತ್ತಿಲ್ಲ ಕಣಮ್ಮ ಅಂತ. ಗೊತ್ತಿಲ್ಲ ಅಂದ ತಕ್ಷಣ ಗೊತ್ತಾಯ್ತು ನಿಮ್ಮ ಮಲಗಿರ್ತೀಯ ಅಂತ. ಅವ್ರಿಬ್ರಿಗೆ ಹೋಟ್ಲಲ್ಲೇ ತಿಂಡಿ ಅಂದ್ಬಿಟ್ಟು ಕೊಟ್ಟು ಕಳಿಸ್ದೆ. ನನಗೇನಾದ್ರು ಮಾಡ್ಕೊಟ್ಟಿದ್ಯಾ? ನನಗೂ ನೀನು ಮಾಡ್ಕೊಡಲ್ಲ. ನಾನು ಇದ್ದಾಗ ಯಾವಾಗಲೂ ಮಾಡ್ಕೊಡಲ್ಲ, ನನ್ನ ಕೈಲೇ ಮಾಡಿಸ್ಕೊಂತೀಯ. ನಿಜ ತಾನೆ? ಅಲ್ಗೊಂದು ಸ್ವಲ್ಪ ತೊಗೊಂಡೋಗ್ಲಾ? ಹೊಟ್ಟೆ ಸಿಗುತ್ತೆ. ಇವತ್ತಿಗೆ ಕರೆಕ್ಟಾಗಿ 20 ದಿನ ಹೊಸ ವರ್ಷದ ಹಿಂದಿನ ದಿನಾನು ತಿಂದಿಲ್ಲ ಅಲ್ವಾ? ಬುಧವಾರ 22 ಡೇಸ್ ಆಗಿ ಇಲ್ಲ, ತಿಂದಿದ್ವಿ, ಫಿಶ್ ತಿಂದಿದ್ವಿ. ಇರಬೇಕು. ಹೌದು, 20 ದಿನದಿಂದನೂ ನಾನ್ ವೆಜ್ ಮಾಡ್ಕೊಟ್ಟಿಲ್ಲ. ಅದಕ್ಕೆ ಇವತ್ತು ಮಟನ್ ತಗೊಂಬಂದಿದ್ದೀನಿ. ಒಟ್ಟಿಗೆ ಮಟನ್ ತರೋಣ ಅಂತ 3/4 kg ಮಟನ್ ತಗೊಂಬಂದಿದ್ದೀನಿ. ಇದರಲ್ಲಿ ಬಿರಿಯಾನಿ ಮತ್ತೆ ಅವಳಿಗೆ ಇಷ್ಟವಾಗಿರೋಂಥ ಮಟನ್ ಫ್ರೈ ಮಾಡಿ ರಾತ್ರಿಗೆ. ಈಗ ಮಟನ್ ಬೇಯಿಸ್ಬಿಟ್ಟು ಹೋಗ್ತೀನಿ ಅಷ್ಟೇ. ಫೇವ್ರೇಟ್ ಅಲ್ವಾ ಅದು? ಸಖತ್ ಇಷ್ಟ ಆಗ್ಬಿಟ್ಟೈತಲ್ಲ ಮಕ್ಕಳು. ಪಾಪ ಇದುವರೆಗೂ ಕೊಟ್ಟಿರ್ಲಿಲ್ಲ, ನನಗೆ ಹೊಟ್ಟೆರಿ. ಇವಳಂತೂ ಸಖತ್ ಬಯಸ್ಕೊತಿದ್ಲು. ನಮ್ಮ ಕುಳ್ಳಮೇನು ತಿನ್ನೋಳೆ ಅಷ್ಟು, ಅವಳೇ ಬಯಸ್ಕೊಂತಿರ್ಲಿಲ್ಲ. ಇವಳಂತೂ 3 ದಿನಕ್ಕೂ ಬಯಸ್ಕೊಳ್ಳೋಳು. ನೋಡಿ ಹೆಂಗ್ ಮಾತಾಡ್ತೀಯ ನೀ? ನಿಮ್ ವಯಸ್ಸಿಗೆ ಗೌರವ ಕೊಟ್ಕೊಳ್ಳಿ. ಇಷ್ಟೊಂದೆಲ್ಲ ಕೆಡ್ದಾಗ ಮಾತಾಡೋದಿದೀಯ? ಹೇಳು. ಚಿಕ್ಕದ್ರಲ್ಲಿ ಏನೋ ಒಂದು ಮಾಡಿದ್ಲಿ, ಈಗೇನೋ ಜಸ್ಟ್ ಹೇಳಿದ್ಲು ಕೇಳಿ ಅಂತ ಹೇಳವ. ನಾನೇನು ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಇರಬೇಕು. ನಾನು ಚಿಕನ್ಗೆ ಉಪ್ಪು ಖಾರ ಅಲ್ಲ, ಅರಿಶಿನ ಈರುಳ್ಳಿ ಹಾಕ್ಬಿಟ್ಟು ಬೇಯಿಸಿಟ್ಟಿದ್ರಿ. ಫುಲ್ ಹೊಟ್ಟೆ ಹಸಿತಾಯಿತ್ತು. ಸಂಜೆ ಸ್ಕೂಲಿಂದ ಬಂದ್ಬಿಟ್ಟು ಏನಾದ್ರು ತಿನ್ನೋದ ಅಂತ ನೋಡಿದ್ರೆ ಅದು ಇತ್ತು. ಹಾಕೊಂಡು ತಿಂದೆ, ಬಾಯಿಗೆ ಇಡಂಗಿರ್ಲಿಲ್ಲ. ಹೇಳಂದ ಯಾಕೆ ಇಷ್ಟು ಕೆಡ್ದಾಗ ಮಾಡಿದೆ ಅಂತ ಹತ್ಕೊಂಡು ಅಲ್ಲ, ಅಲ್ಲಿ ಅದ್ರಲ್ಲಿ ಹತ್ಕೊಂಡು ತಿನ್ನೋದೇನು ನೆನೆಸ್ಕೊಂಡ್ರೆ ಅನ್ಸುತ್ತೆ. ಅಲ್ಲ, ನಮ್ಮಮ್ಮ ಏನೋ ಮಾಡಿಟ್ಟೋಗಳೆ ಅಂತ ಅನ್ಕೊಳ್ಳೋದು ಬಿಟ್ಟು ಅರಶಿನ ಈರುಳ್ಳಿ ಹಾಕಿರೋ ತಿನ್ಬಿಟ್ಟು ಅದ್ರಲ್ಲೂ ಹತ್ಕೊಂಡು ತಿನ್ನ ಅಂತದ್ ಏನಪ್ಪ ಕರ್ಮ ನಿಂಗೆ? ನೆನೆಸ್ಕೊಂಡ್ರೆ ಅಳ ಅಂತದ್ ಏನಾಗಿತ್ತು ಅಲ್ವಾ? ಅದ್ರಲ್ಲೂ ನಮ್ಮಮ್ಮ ಇಷ್ಟು ಕೆಡ್ದಾಗ ಮಾಡೋಳೆ ಅಂತ ಹತ್ಕೊಂಡು. ಮಾಡಿರೋ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದವ್ರು ಅಡಿಕೆ, ಕೆಡ್ದಾಗ ಮಾಡ್ಬಿಡ್ತಾರೆ. ಈರುಳ್ಳಿ ಫ್ರೈ ಮಾಡ್ಬಿಟ್ಟು ಮಟನ್ ಬೇಯಿಸಿಟ್ಟಿದ್ದೀನಿ. ನಿನ್ನ ತಂಗಮ್ಮಂಗೆ ಹೇಳ್ಬಿಡು ತಿನ್ಬೇಡ ಅಂತ. ಅವಳು ಹಂಗೇನೆ, ಅವಳಿಗೂ ಟೇಸ್ಟ್ ಇಷ್ಟ ಏನು ಗೊತ್ತಾಗಲ್ಲ. ಚಿಕ್ಕದ್ರಲ್ಲಿ ನೀನು ಹಂಗೆ ಆಗಿದ್ದಪ್ಪಿ. ಒಟ್ನಲ್ಲಿ ಮಟನ್ ಚಿಕನ್ ಆಗ್ಬೇಕಷ್ಟೇ. ಮಟನ್ ಬೇಯಿಸಿಟ್ಟು ಹೋಗ್ತಾ ಇದ್ದೀನಿ. ರಾತ್ರಿ ಬಂದು ಅಪ್ಪಿ ಇತ್ತು ಅವತ್ತು ಅದು ಮಾಡಿದ್ ನಾನು. ಅದನ್ನ ಕೇಳ್ತಾಳೆ ಬೈಸ್ಕೊಂಡು. ತಿಂದೆ, ನನಗೆ ಅಂತ ಇಷ್ಟ ಆಗಿಲ್ಲ. ಚೆನ್ನಾಗಿ ಮಾಡ್ಕೊಟ್ಬಿಡು ಹೋಗ್ಲಿ ಅಂತ ಕಡೆ. ಏನೋ ಅವಳಿಗೇನೋ ಇಷ್ಟ ಅನ್ಸುತ್ತೆ, ಅದಕ್ಕೆ ಟೇಸ್ಟ್ ಇಲ್ಲ. ಒಟ್ನಲ್ಲಿ ಮಟನ್ ಚಿಕನ್ ಆಗ್ಬೇಕಷ್ಟೇ. ಅದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟು ಬೇಯಿಸ್ಕೊಟ್ಬಿಟ್ರು ತಿನ್ಬಿಡ್ತಾಳೆ ಅಂಥದ್ದು. ರಾತ್ರಿ ಬಂದು ಅಡುಗೆ ಮಾಡ್ಕೊಡ್ತೀನಿ ಕಣಪ್ಪಿ. ಸಂಜೆಗೆ ಏನಾದ್ರು ಮಾಡ್ಕೊಂಡು ಸಾಕು. ಮೊಟ್ಟೆ ತರಿಸ್ಕೊಂಡು ಮೊಟ್ಟೆ ಆಮ್ಲೆಟನ್ನು ಹಾಕ್ಕೊಂಡು ಸಾಕು. ಅದು ಇನ್ನೆರಡು ಆಗ್ಬೇಕೇನೋ? ಇಲ್ಲ, 4 ಆಯ್ತು. ಮೀಡಿಯಮ್ ಮಟನ್ ಅದು, ತೀರಾ ಬಲ್ತಿರೋದಲ್ಲ. ಇವತ್ತು ಚಿಕನ್ ತರಗೋಗಿ ಮಟನ್ ತಂದಿದ್ದು. ಈಗ ರೆಡಿಯಾಗಿ ಹೊರಡ್ಬೇಕು. ಮಕ್ಳುಗಳಿಗೆ ಒಳ್ಳೆ ಫುಡ್ಡು. ಟೊಮೊಟೊ, ಈರುಳ್ಳಿ, ಸೊಪ್ಪುಗಳು, ಪುದೀನ ಮತ್ತು ಕೊತ್ತಂಬರಿ ಹಾಕು. ಮೆಂತ್ಯ ಸೊಪ್ಪು ನೋಡಿ. ಸೊಪ್ಪುಗಳನ್ನೆಲ್ಲ ನೀಟಾಗಿ ಎಲ್ಲ ತೊಳೆದು ನೀರನ್ನ ಬಸಿಯೋದಂಗೆ ಹಾಕಕ್ಕೆ ಬಿಡಲ್ಲ. ನಿಮ್ಮ ಥರನೇ ಆಡ್ತವೆ ನೀವು. ಒಳ್ಳೆ ಆದ್ರಿಗೆ ಆಂಜನೇಯಗಳ ಥರ ನೋಡಲ್ಲಿ. ಒಂದೇ ಸಮ ಹಂಗೆ ಆಡೋದು, ಏನೋ ಕೊಡೋದೇ ಇಲ್ವೇನೋ ಫುಡ್ನ ನನಗೆ. ಕೊಕ್ ನೋಡಿ ಎಲ್ಲ ತಿನ್ನ ಕಾಯ್ತೀರ. ಶಪ್ಪ ಇಟ್ಕೊಂಡಿರೋ ಬಾಯೊಳಗಡೆ ಹೋಯ್ತಲ್ಲ ನೀದು ಅಂತೂ ಇಟ್ಕೊಂಡೈತೆ.
ನುಂಗಕ್ಕಾಗಲ್ಲ ನೋಡಿ ಅಲ್ಲಿ ಅದನ್ನ ಕಷ್ಟಪಟ್ಟು ಸ್ವಲ್ಪ ಟೊಮೊಟೊ ಇಟ್ಕೊಂಡು ಅಲ್ಲಿ ಏಯ್ ನಿಧಾನಕ್ಕೆ ತಿನ್ನಪ್ಪಿ ನೀನು ಯಾರು ಕಿತ್ಕೋತಾರೆ 12 ಗಂಟೆ ಪಕ್ಕಾ ಮಿಸ್ಸೇ ಆಗಲ್ಲ ಗೊತ್ತು ಬಾಯ್ ಗೊತ್ತು ನನ್ನ ಕೈ ನೋಡಿ ಮೆಡಿಕಲ್ ಶಿಫ್ಟ್ ಮಾಡ್ತಾ ಇರೋದು ಬೊಬ್ಬೆ ಬಂದಿರೋದು ಶೋ ಅಮ್ಮ ಈ ಮಟ್ಟಕ್ಕೆ ಹಿಂಗಾಗೈತೆ ನೋಡಿ ಕೈ ಒಳ್ಳೆ ಬಟ್ಟೆ ನೋಡಿಲಿ ಎಷ್ಟು ಗಬ್ಬಾಗೈತೆ ಅಂತ ಟೈಮ್ 12 ಗಂಟೆ ಬಿಡು 2 ದಿನ ಸಫರ್ ಪಡ್ತೀಯ ಮತ್ತೆ ನೀನು ಅಲ್ಲೇ ಇರ್ಬೋದಲ್ವಾ ನಂಗೆ ಹೆಂಗೆ ಫೀಲ್ ಆಗ್ತೈತೆ ಹೇಳು ನನ್ನ ಕೈ ಅಮ್ಮನ ಕೈ ಪಾಪ ಅಮ್ಮನ ಕೈ ಬೊಬ್ಬೆ ಅನಿ ಹೆಂಗಾಗೈತೆ ನೋಡಪ್ಪಿ ಬೊಬ್ಬೆ ಎಲ್ಲ ಬಂದೈತಲ್ಲಮ್ಮ ಯಪ್ಪ ದೇವ್ರೆ ಫಸ್ಟ್ ವಾಶ್ರೂಮ್ಗೆ ಹೋಗಿ ಬನ್ನಿ ಹೋಗ್ಲಿ ಹಣೆಗೆಲ್ಲ ಸ್ವಲ್ಪ ಮುಖಕ್ಕೆ ಕ್ಲೀನಾಗಿ ಮುಖ ಒರೆಸ್ಕೋವ ಇಲ್ಲ ಸ್ನಾನನೇ ಮಾಡ್ತೀರಾ ನೋಡಿ ಕೂದಲಿಗೆಲ್ಲ ಮುಟ್ಕೋಬಿಡಿ ಹೋಗ್ಲಿ ಬಿಡಿ ಈಗ ಸ್ವಲ್ಪ ಕೈ ಮಾಡ್ಬೇಕು ಇನ್ನು ಅಡುಗೆ ಮಾಡಿ ಊಟ ಮಾಡೋ ತನಕ 2 ಗಂಟೆ ಬೋರ್ಡ್ ಒಂದು UPS ಮತ್ತು ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟದ ಐಟಮೇ ತೊಗೊಂಡ್ಬರ್ಬೇಕು ಇಲ್ಲಿ ನೋಡಿ ಚಿನ್ನಿಲಿ ಅದು ಬರುತ್ತೆ ನೀನು ಫಸ್ಟ್ ಟೈಮ್ ಮಾಡಿದ್ರಲ್ವ ಬಂದೇ ಬರುತ್ತದೆ ಯಪ್ಪ. ಏನು ಮಾಡೋಕ್ಕಾಗಲ್ಲ ಅದು ಹೊಡೆದೋಗ್ಬಿಟ್ರೆ ಹೊಡೆದೋದ್ರೆ ಏನಾಗಲ್ಲ ಪೇಯ್ನ್ ಆಗುತ್ತೆ ಹೊಡೆದೋದೆ ಅದು ಅಡುಗೆ ಮಾಡೋಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ ಈ ಸೊಪ್ಪನ್ನು ಕಟ್ಕೊಳ್ಬೇಕು ಗಾಳಿ ಬರೋಕ್ಕಾಗ್ತಿಲ್ಲ ಕಣಪ್ಪಿ ಈಗ ಬಿರಿಯಾನಿ ಬೆಳಗ್ಗೆ ಮಟನ್ ಬೇಯಿಸಿಟ್ಟು ಹೋಗಿದ್ನಲ್ಲ ಬೆಣ್ಣೆದಲ್ವಾ ನೋಡ್ದಪ್ಪ ಎಷ್ಟು ವಿಷಲ್ ಕೂಗ್ತೀಯಮ್ಮ ಇದು ಚಿಕ್ಕದಲ್ವಾ ಕುಕ್ಕರು ಕರೆಕ್ಟಾಗಿ ಟೆಂಪ್ರೇಚರ್ ಸೆಟ್ ಆಗೋದಕ್ಕೆ ಸ್ವಲ್ಪ ಹಿಂಸೆ ಇರುತ್ತೆ ಹಂಗಾಗಿ 5 ವಿಷಲ್ ಹಾಕ್ಸ್ಕೊಂಡಿದ್ದೀನಿ ನನ್ನ ಫ್ರೆಂಡ್ಸ್ ಹೇಳ್ತಾರೆ ಬರೀ 3 ವಿಷಲ್ಗೆ ಬೇಯುತ್ತೆ ಅಂತ ಅಂದರೆ ಇದು ಚಿಕ್ಕದಲ್ವಾ ತುಂಬ ಚಿಕ್ಕದು ಬೇಗ ವಿಷಲ್ ಬಂದ್ಬಿಡುತ್ತೆ ಈಗ ಮಟನ್ ಬಿರಿಯಾನಿ ಮಾಡಿಬಿಟ್ಟು ಫ್ರೈ ಮಾಡಿ ನಾವು ಊಟ ಮಾಡೋದ್ರಲ್ಲಿ ಹೆಚ್ಚು ಕಮ್ಮಿ 1.5 ಗಂಟೆ ಆಗುತ್ತೆ The next day. ಬಿಟ್ಟು ಬಟ್ಟೆ ಚೇಂಜ್ ಹ್ಞೂ ಬಟ್ಟೆ ಚೇಂಜ್ ಮಾಡ್ಕೊಂಡೇ ಮಾಡೋದು ಪಾಪ ಅವರು ಈಗೆಲ್ಲ ರ್ಯಾಕ್ ಎಲ್ಲ ಫಿಟ್ ಮಾಡಿಸ್ತಾ ಇರೋದು ಒಳ್ಳೆ ಬುದ್ಧಿ ಕಲಿಸೋನಿ ಆದ್ರೂ ಇಲ್ಲಿ ನೋಡಿ ಏನಪ್ಪಿ ಇದು ಬೆಳ್ಳುಳ್ಳಿನೂ ಬಿಟ್ಟಿಲ್ವಾ ಇಲ್ಲಿ ನೋಡಿ ಇಲ್ಲಿ ಕೋಳಿ ಮರಿಗಳನ್ನ ಒಳಗಡೆ ಬಿಟ್ಟಾಗಿದ್ರೆ ಅಲ್ಲಿ ಈರುಳ್ಳಿ ಇಟ್ಟಿದೀವಿ ಸದ್ಯ ಆಲೂಗಡ್ಡೆನೆ ತಿನ್ಬೇಕಿತ್ತಲ್ಲ ಪಾಪ ಕಣವ ಪಾಪ ಏನಿದೆ ಎಷ್ಟು ಗಲೀಜ್ ಮಾಡಿದಾವ ನೋಡಿ ಎಷ್ಟು ಗಲೀಜು ಮಾಡಿದಾವೆ ಇಲ್ಲೆಲ್ಲ ಅಯ್ಯೋ ದೇವರೇ ತೆಗಿಯೋದೇ ಇರೋದು ನೋಡಿ ಅಲ್ಲಿ ಕೆಳಗಡೆನೂ ಬಿಟ್ಟಿಲ್ಲ ಅಲ್ಲಿ ಮೊದಲೇ ಸಾಕಾಗ್ಬಿಟ್ಟೈತೆ ಅದ್ರ ಮಧ್ಯೆ ಇವುಗಳು ಬೇರೆ ಕೆಲಸ ಕೊಡೋದು ಇವ್ರುಗಳು ಕಕ್ಕ ಬೇರೆ ನಿಂತ್ಕೊಳ್ಳೋದಿಲ್ಲ ಮಾಡೋಕೆ ಕೆಲಸ ಇಲ್ಲ ಅಂತ ಒಂದೇ ಚೇಡಾಕು ಇಲ್ಲಿ ನೋಡೋದಿ ಎಷ್ಟು ಸರಿ ಬಂದಿರೋದು 2 ಕೋಳಿ ಮರಿಗಳು 5 ಬಂದಿಲ್ಲ ಆದ್ರೂ ನೋಡು ಒಂದು 10-12 ಕಡೆ ಮಾಡಿದಾವೆ 2 4 6 8 9 10 11 12 13 ಕಡೆ ಇಲ್ಲಿ 13 ಕಡೆ ರೂಮ್ಗೆ ಏನಾರು ಹೋಗೈತೆ ನೋಡುವ ದೇವ್ರ ಮನೆ ಹೋಗ್ತೀನಿ ದೇವ್ರ ಮನೆ ನೋಡು ಫಸ್ಟು ನಮ್ಗೆ ಸಿಟ್ಟು ಬಂದ್ಬಿಡುತ್ತೆ ದೇವ್ರ ಮನೆ ಹತ್ರಕ್ಕೆ ಹೋಗ್ಬಿಟ್ರೆ ಅಲ್ಲಿ ಹೂ ಮುಡ್ಸಿಲ್ಲ ಸದ್ಯ ಪುಣ್ಯಕ್ಕೆ ಹೂ ಇಟ್ಟೈತಲ್ಲ ಹೊಸ್ಲು ಮೇಲೆ ನೋಡು ಹೊಸ್ಲು ಮೇಲೆ ಇಲ್ಲ ಮೇಲೆ ಹೂ ಇಟ್ರೆ ಮಾತ್ರ ಅದನ್ನ ಕಿತ್ತು ತಿನ್ನೋ ತನಕ ಬಿಡಲ್ಲ ಬೇಡ ಏಯ್ ಥೂ ಅಸಹ್ಯ ಆಗುತ್ತೆ ಮೊದಲು ಥರ ಅಲ್ಲ ಈಗ ಎಲ್ಲ ಮಾಮೂಲಿ ಮನುಷ್ಯರ ಥರನೇ ತಿಂತವಲ್ಲ ಕೊಡಮ್ಮ ಇಲ್ಲಿ ಮನುಷ್ಯ ಥರ ತಿಂತವೆ ನಾವು ತಿನ್ನೋದೇ ಕೊಡ್ತೀವಲ್ವ ಅದಕ್ಕೆ ವಾಸನೆ ಅಯ್ಯೋ ದೇವ್ರೆ ಏನು ಬುದ್ಧಿ ಕಲಿಸಿಟ್ಟಿದ್ಯಾವ ಕುಡಿಲಿ ಜಾಲಿಸ್ಕೋಬೇಕು ಮತ್ತೆ 50 ಬಟ್ಟೆಗಳು ತೆಗಿಯೋಕ್ಕಾಗಲ್ಲ ಈಗ ನನಗೆ ಹೆಂಗನ್ನಿಸ್ತೈತೆ ಹೇಳ ಆಯ್ತು ಅಸಹ್ಯ ಆಗ್ತಿತ್ತು ಅಯ್ಯಪ್ಪ ಎಷ್ಟು ಕೆಟ್ಟ ಸ್ಮೆಲ್ ಬರ್ತಾ ಇದೆ ನೀ ಬಟ್ಟೆ ಹಾಕ್ಬಿಡ್ತೀನಿ ಬೇಡ ಹಾಕ್ಬಿಡು ಅಲ್ಲಿಗೆ ಹಾಕು ಬಂದಿರೋದು ಹ್ಞೂ 2 ಬಂದಿದ್ದಾವೆ ಎಷ್ಟು ಹೇಳಿದ್ದು ನಾನು ನಾವು ರಾಜ್ಕುಮಾರ್ ರೋಡ್ಗೆ ಹೋಗಿದ್ದೀಗ ಅಲ್ಲಿ ಹೋಗ್ಬಿಟ್ಟು ಇಬ್ರು ಹೋಗಿ ಗ್ಲಾಸ್ ತರಕ್ಕೆ ಹೋಗಿ ನೋಡಿ ಹೆಂಗಾಗಿ ಬಂದಿದ್ದೀವಿ ಬಿಸಿಲಲ್ಲಿ ಮಾಡಕ್ಕೆ ಕೆಲಸ ಇಲ್ಲ ಅಂತ ಕೊಡೋದು ನಿಮ್ಮ ಮಕ್ಕಳು ಬಾ ಒದ್ದಾಕ್ಬಿಡ್ಬೇಕು ನಿಮಗೆ ನಾಯಿಗಳ ಕೋಳಿ ಮರಿಗಳಲ್ಲ ನಾಯಿಗಳು ಕಕ್ಕನು ಇಷ್ಟು ವಾಸನೆ ಬರಲ್ಲ ಕಣಮ್ಮ ಸುತ್ತೋಗೈತೆ ಸ್ಮೆಲ್ ಇದು ಯಾರು ಬರೆದ ಕಥೆಯೋ ಅಂತ ಅನಿಗೆ ಅಲ್ಲವಾ ಹಂಗೆ ಆಯ್ತು ಈಗ ಹೋಗ್ಲಿ ಬಾಯಿ ಏನ್ ಮಾಡಕ್ಕಾಗತ್ತೆ ಕಷ್ಟಾಗೈತಂದ್ರೆ ಅಪ್ಪಿ ಇಲ್ಲೂ ನೋಡು ಬರ್ತಾ ಇಲ್ಲ ಅದೊಂಚೂರು ನೀರಲ್ಲಿ ನೆನೆಸ್ಬೇಕು ನೋಡಿ ಮತ್ತೆ ಹೆಂಗ್ ಒದಿಬೇಕು ಗೊತ್ತಾ ನಿಮ್ಗೆ ನಾಯಿಗಳ ಏಯ್ ಯಾಕ್ರ ಬಂದಿದ್ರಿ ನೀವು ಮನೆ ಒಳಗಡೆ ನಾವು ಕರ್ಕೊಂಡೋಗಿ ಆಟಾಡ್ಸಲ್ವಾ
ಅವಳು ಎತ್ಕೊಂಡು ಅಷ್ಟೊಂದು ಮುದ್ದಾಡಿದ್ಕೆ ನೀವು ಬರೀ ಹಿಂಗೆ ಬರೀ ಗಲೀಜು ಮಾಡಿ 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 ಇಡಿ. ಎಲ್ಲನ ಬಂದಿದ್ದು. ಪಿಂಕು ಎಲ್ಲ ಎರಡುವೆ. ಇವಳಿಂದ ಅದು ಬರೋದು ಬಾಲ. ಒಂದು ಬಿಡ್ತೀನಿ ನೋಡಿ ಹೆಂಗ್ ನೋಡ್ತಾ ಇದ್ದ ನೋಡಲ್ಲಿ. ನೋಡಿ ಇಲ್ಲಿ ಒತ್ತೆ ಓಡ್ ಬರೋದು. ಓಡ್ ಬರ್ತಾರೆ. ಇದೊಂದು ಎಲ್ಲದು ಬಿಡು ಮತ್ತೇನೆ ಬಿಡ್ತೀಯ. ನೋಡು ಎಲ್ಲ ಪಿಂಕಿ ಕಾಲ್ ಮೇಲೆ ನಿಂತೈತೆ. ಪಿಂಕಿನೇ ಇದು. ಇನ್ನೊಂದೆಲ್ಲ ಎತ್ಕೋತಾಳೆ ಅಂತ. ಬಾನಿಗೆ ಮುದ್ದು ಮಾಡ್ಲಿ ಅಂತ. ನಿನ್ನಿಂದ ಇನ್ನು ಎಲ್ಲದಕ್ಕೂ ಕಳಿಸಿ ಮಾಡ್ತೀಯಾ ಬರ್ತೀಯಾ ಹೊಡೆದ್ಬಿಟ್ರೆ ಭಯ ಪಡ್ತವೆ ಕಣಪ್ಪ. ಕಿರ್ಚ್ತವೆ ಹೊಡೆದ್ರೆ. ಏಯ್ ನೀನು ಬಾ ಅಂತ ಹೇಳಿದ್ರ ನಿನ್ನ ಒದ್ದಾಕು ನಾವು ಅದಕ್ಕೆ. ಬಿಡು ಬರಲ್ವಂತೆ. ಹೋಗು ಮತ್ತೆ ಆಚೆ ಕಡೆ. ಅನಿ ತಿಂಡಿ ತಿನ್ನ ನಡಿಯಪ್ಪ. 1 ಗಂಟೆ ಆಯ್ತಾ, ಒಂದು ಹೆಚ್ಚು ಕಮ್ಮಿ ಮತ್ತೆ ಹೋಗ್ಬೇಕು ಅಲ್ಲಿಗೆ. ಗಲೀಜು ಅಲ್ಲ ಆ ಕೆಲಸ ನೋಡ್ಕೊಂಡು ನಿಂತ್ಕೊಳ್ಳೋದಲ್ದಿರ ಇವ್ರ ಕೆಲಸನೂ ಮಾಡ್ಕೊಂಡು ನಿಂತ್ಕೊ. ನೀನು ಮನುಷ್ಯರು ಥರ ಕಕ್ಕ ಮಾಡ್ತೀಯಲ್ಲ. ನೀನು ಮನುಷ್ಯನ ನೀನು. ಅಯ್ಯೋ ಸಾರಿ, ಕೋಳಿನ ನೀನು. ಹಾಂ ಈ ಕೋಳಿನ ನೀನು. ಹೋಗು ಜಂಪ್. ತಿಂದ್ಬಿಟ್ಟಿದ್ದೀರಾ? ಇನ್ನೇನು ಮಾಡ್ತೀರಾ? ಆಚೆ ಶಾವಿಗೆ ಉಪ್ಪಿಟ್ಟು ತಿಂದ ಬೆಳಗ್ಗೆನೆ. ಶಾವಿಗೆ ಉಪ್ಪಿಟ್ಟು ಮಾಡಿರೋದು ಹಾಕಿದೆಯಲ್ಲ ಅದಕ್ಕೆ ಅಷ್ಟು ತಿಂದಿರೋದನ್ನ ಅರಗಿಸ್ಬಿಟ್ಟು ಹೋಗವೆ. ಸದ್ಯ ಹಾಕೊಂಡ್ಮೇಲೆ ಮಾಡಿಲ್ಲ ಪುಣ್ಯಕ್ಕೆ ಬಿಡವ. ಬೆಳಗ್ಗೆದು ಶಾವಿಗೆ ಉಪ್ಪಿಟ್ಟು. ನೆನ್ನೆದು ಮಟನ್ ಗ್ರೇವಿ ಐತೆ. ಪುಣ್ಯ ನಮ್ಮ ಹಾಲು ನೋಡಿ ಹೆಂಗೆ ಕಾಣಿಸ್ತೈತೆ. ಹಾಲು ಫುಲ್ಲು ಬರೀ ಐಟಮ್ಸ್ಗಳಿದ್ದಾವೆ. ಇವನ್ನೆಲ್ಲ ಸಾಕ್ಸೋದು ಯಾವಾಗಪ್ಪ, ಜೋಡಿಸೋದು ಯಾವಾಗಪ್ಪ ಅನ್ಸುತ್ತೆ. ರೂಮಲ್ಲಿ ಒಂದಷ್ಟು ಮನೆ ಫುಲ್ಲು ಬರೀ ಐಟಮ್ಸ್ಗಳು ತುಂಬ ತುಳಿಸ್ತಾ ಐತೆ. ಇಷ್ಟನ್ನು ಸಾಗಿಸ್ಬೇಕು. ಮಕ್ಳ ಕಕ್ಕ ತೆಗೆದು ಬಿಡ್ಬೋದು, ಅವುಗಳ ಕಕ್ಕ ತೆಗಿಯಲ್ಲ, ತೆಗಿಯೋಕೊಂಥರ ವಾಸನೆ ಅಂತ. ಅದಕ್ಕೆ ಇನ್ನೊಂದು ಡೈಲಾಗ್ ಬೇರೆ ನಿಂದು. ಕಾಳು ಕಡ್ಡಿ ತಂದ್ಕೊಡಿ, ದಯವಿಟ್ಟು RMCಗೆ ಹೋಗಿ RMCಗೆ ಹೋಗ್ಬಿಡಿ ಅಂತ ಅಂದೆ. ಈಗ ನೋಡಿದ್ರೆ ಏನು ಕೊಡ್ತಿದ್ಯಾ ಅವಕ್ಕೆ? ಏನು ಕೊಡ್ತಿದ್ಯಾ ಹೇಳು? ಮಟನ್ ಬಿರಿಯಾನಿ. ಏನು ಹೇಳು? ರಾತ್ರಿ ಕೊಟ್ಟಿಲ್ಲ. ರಾತ್ರಿ ನಾವು ತಿಂದಾಗ್ಲೇ ಹೆಚ್ಚು ಕಮ್ಮಿ 2 ಗಂಟೆ ಮಕ್ಳುಗಳಿಗೆ ಮಟನ್ ಬಿರಿಯಾನಿ ಕೊಡ್ತಾವಳೆ. ಮಟನ್ ಬಿರಿಯಾನಿ ತಿನ್ನೋ ಅಂತ ನಮ್ಮ ಕೋಳಿ ಮರಿಗಳು ಕ್ಯಾಪ್ಷನಲ್ಲಿ. ಮತ್ತೆ ತಿನ್ಸಿದ್ರೆ ಅವು ಇನ್ನೇನು ಮತ್ತೆ ಗ್ರೇವಿ ಬೇಡ, ಮಟನ್ ಗ್ರೇವಿ ಬೇಡವಾ? ತಗೋ ಮಟನ್ ಗ್ರೇವಿ ಬೇಡವಂತೆ, ಮಟನ್ ಬಿರಿಯಾನಿ ತೊಗೊಂಡು ಹೋಗೋಣ. ಇವತ್ತಿನ ಬ್ಲಾಗ್ನ ಕೋಳಿ ಮರಿಗಳಿಗೆ ಮಟನ್ ಬಿರಿಯಾನಿ.